ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, 2025ರಲ್ಲಿ ಮತ್ತೊಂದು ಹೊಸದಾದ ನೋಟಿಫಿಕೇಶನ್ ಅನ್ನ RRB ಇಂದ ಹೊರಗಡೆ ಬಂದಿದೆ ಸ್ನೇಹಿತರೆ. ಅದೇನಂತಂದ್ರೆ ಪ್ಯಾರಾಮೆಡಿಕಲ್ ಹುದ್ದೆಗಳ ನೋಟಿಫಿಕೇಶನ್ ಹೊರಗಡೆ ಬಂದಿದೆ ಸ್ನೇಹಿತರೆ. ಈಗಾಗಲೇ ಕೆಲವೊಂದು ದಿನಗಳ ಹಿಂದೆ ಒಂದು ಶಾರ್ಟ್ ನೋಟ್ ಬಿಟ್ಟಿದ್ರು. ಆ ಶಾರ್ಟ್ ನೋಟ್ ಮೂಲಕ ಒಂದು ವಿಡಿಯೋ ಮಾಡಿ ನಿಮ್ಗೆ ತಿಳಿಸಿದ್ದೆ. ಇನ್ನೇನ್ ಮುಂದೊಂದು ಕ್ಲಿಯರ್ ಆದಂತ ನೋಟಿಫಿಕೇಶನ್ ಬರ್ತೈತಿ, ಬಂದಾಗ ನಿಮ್ಗೆ ಒಂದು ಡಿಟೇಲ್ ಆದಂತ ನೋಟಿಫಿಕೇಶನ್ ವಿವರವನ್ನ ಕೊಡ್ತೀವಿ ಅಂತ ಹೇಳಿ. ಈಗ ಡಿಟೇಲ್ ಆದಂತ ನೋಟಿಫಿಕೇಶನ್ ಬಂದಿದೆ. ಆಲ್ರೆಡಿ ಏನಂದ್ರೆ ಅಪ್ಲಿಕೇಶನ್ ಸಹ ಸ್ಟಾರ್ಟ್ ಆಗಿದಾವೆ. ಯಾವ ಹುದ್ದೆಗೆ ಅಂತಂದ್ರೆ ಪ್ಯಾರಾಮೆಡಿಕಲ್ ಹುದ್ದೆಗಳಿಗೆ RRB ಇಂದ ಏನಂತಂದ್ರೆ ಅಪ್ಲಿಕೇಶನ್ ಕರೆದಿದ್ದಾರೆ. ನೀವೆಲ್ಲರೂ ಅಪ್ಲಿಕೇಶನ್ ಹಾಕ್ಬೋದು. ಹಾಗಾದ್ರೆ ಯಾರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು, ಏನೇನು ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಇರಬೇಕು, ಮತ್ತೆ ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದಾವೆ, ಮತ್ತೆ ಎಷ್ಟು ಎಕ್ಸಾಮ್ ಫೀಸ್ ಇದೆ, ಮತ್ತೆ ಎಕ್ಸಾಮ್ ನ ಪ್ಯಾಟರ್ನ್ ಏನು, ಎಷ್ಟು ಮಾರ್ಕ್ಸ್ ನ ಎಕ್ಸಾಮ್ ಇರ್ತೈತಿ, ಮತ್ತೆ ಯಾವ ರೀತಿ CBT ಇರ್ತೈತೋ ಅಥವಾ ಏನ್ ರಿಟರ್ನ್ ಎಕ್ಸಾಮ್ ಇರ್ತೈತೋ, ಈ ಎಲ್ಲಾ ಪ್ರಶ್ನೆಗಳು ನಿಮ್ ತಲೆಯಲ್ಲಿ ಇರ್ಬೋದು. ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೆ ಯಾರೆಲ್ಲ ಇಂತ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕಾಯ್ತಾ ಇದ್ದವರು ಅವರೆಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸೋದಕ್ಕಿಂತ ಮುಂಚೆ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ಅನಲೈಸ್ ಮಾಡೋದು ಒಂದು ಯಶಸ್ಸಿನ ಗುಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ಕ್ವಶನ್ ಪೇಪರ್ ನ ಅನಲೈಸ್ ಮಾಡೋದ್ರ ಮೂಲಕ ಎಕ್ಸಾಮಿನ ಹಂತಗಳನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಎಕ್ಸಾಮ್ ಯಾವ ರೀತಿ ಇರ್ತೈತೆ ಅಂತ ಹೇಳಿ ಒಂದು ಕ್ಲಿಯರ್ ಆದಂತ ಪಿಕ್ಚರ್ ಅನ್ನ ನಾವು ಏನಂದ್ರೆ ತಿಳ್ಕೊಳ್ಬಹುದು ಸ್ನೇಹಿತರೆ. ಈ ಒಂದು ನಿಟ್ಟಿನಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬರ್ ಆಗಿರುವಂತ ವ್ಯೂವರ್ಸ್ ಆಗಿರುವಂತ ನಿಮ್ಮೆಲ್ಲರಿಗೂ ಒಂದು ಏನಂದ್ರೆ ಕ್ವಶನ್ ಪೇಪರ್ ಬ್ಯಾಂಕ್ ಅನ್ನ ಲಾಂಚ್ ಮಾಡ್ತಾ ಇದ್ದೀನಿ. ಈ ಕ್ವಶನ್ ಪೇಪರ್ ಬ್ಯಾಂಕ್ ಅಲ್ಲಿ ಏನಿರ್ತೈತೆ ಅಂದ್ರೆ ಗ್ರೂಪ್ ಡಿ ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ ಗಳು ಇರ್ತವೆ. 2005ರಿಂದ ಹಿಡ್ಕೊಂಡು 2022ವರೆಗೆ ನಡೆದಿರುವಂತ 30 ಸೆಟ್ ಕ್ವಶನ್ ಪೇಪರ್ ಗಳನ್ನ ಕೇವಲ 99 ರೂಪಾಯಿಗಳಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಏನ್ ಬೇಕಂದ್ರೆ ನಿಮಗೆ NTPC ಕ್ವಶನ್ ಪೇಪರ್ ಬೇಕಂತಾರೆ NTPC ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ ಗಳನ್ನ 40 ಸೆಟ್ ಕ್ವಶನ್ ಪೇಪರ್ ಇರ್ತವೆ. ಇದು ಸಹ ನೀವು 99 ರೂಪಾಯಿಗಳನ್ನ ಪಾವತಿ ಮಾಡಿ ಇದನ್ನ ತೆಗೆದುಕೊಳ್ಬಹುದು. ಅದರ ಜೊತೆಗೆ SSC GD ಯಾರೆಲ್ಲ ಪ್ರಿಪರೇಷನ್ ನಡೆಸ್ತಾ ಇದ್ರ ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಇದಾವೆ. ಅವರು ಸಹ 40 ಸೆಟ್ ಕ್ವಶನ್ ಪೇಪರ್ ಗಳಿದಾವೆ. ಇದನ್ನು 99 ರೂಪಾಯಿಗಳನ್ನ ಪಾವತಿ ಮಾಡಿ ನೀವು ತೆಗೆದುಕೊಳ್ಬಹುದು. ಇದರ ಜೊತೆಗೆ ಯಾರೆಲ್ಲ RRB ಟೆಕ್ನಿಷಿಯನ್, ALP, RPF, SSC ಹಾಗೆ ಈಗ ಪ್ಯಾರಾಮೆಡಿಕಲ್ ಕಾಲ್ಫಾರ್ಮ್ ಆಗಿದಾವೆ, ಇದರ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಬೇಕಂದ್ರೆ ಅವು ಇದಾವೆ. ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಿ ಅದರ ಕ್ವಶನ್ ಪೇಪರ್ ಗಳನ್ನ ನೀವು ಸಹ ತೆಗೆದುಕೊಳ್ಬಹುದು ಸ್ನೇಹಿತರೆ. ಯಾರೆಲ್ಲ ಈ ಕ್ವಶನ್ ಪೇಪರ್ ಗಳು ಬೇಕಂತೀರಿ ಅವರು ಈ 99 ರೂಪಾಯಿಗಳನ್ನ ಪಾವತಿ ಮಾಡಿ ಈ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದು. ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಈ ಪ್ರಶ್ನೆ ಪತ್ರಗಳನ್ನ ನೀವು ತೆಗೆದುಕೊಳ್ಬಹುದು ಸ್ನೇಹಿತರೆ. ಅದರ ಜೊತೆಗೆ ಸರ್ ನಿಮ್ ಚಾನೆಲ್ ನ ವತಿಯಿಂದ ಏನಾದ್ರೂ ಸ್ಟಡಿ ಮೆಟೀರಿಯಲ್ ಇದೆಯಾ ಅಂತ ನೀವು ಕೇಳಿದ್ರೆ ಖಂಡಿತ ಸ್ಟಡಿ ಮೆಟೀರಿಯಲ್ ಇದೆ ಸ್ನೇಹಿತರೆ. ಯಾರೆಲ್ಲ ಗ್ರೂಪ್ ಡಿ, ಅಸಿಸ್ಟೆಂಟ್ ಲೋಕೋ ಪೈಲಟ್, NTPC ಟೆಕ್ನಿಷಿಯನ್, SSC ಹೀಗೆ ಈ ಎಲ್ಲಾ ಎಕ್ಸಾಮ್ ಗಳಿಗೆ ಪ್ರಿಪರೇಷನ್ ನಡೆಸ್ತಾ ಇದ್ರು ಆ ಎಲ್ಲಾ ಸಿಲೆಬಸ್ ನ ಪ್ರಕಾರ ಈ ಒಂದು ಸ್ಟಡಿ ಮೆಟೀರಿಯಲ್ ನಾವು ರೆಡಿ ಮಾಡಿದೀವಿ ಸ್ನೇಹಿತರೆ. ಇದರಲ್ಲಿ ಏನಿರ್ತದೆ ಅಂದ್ರೆ ಜನರಲ್ ಸೈನ್ಸ್ ಅಲ್ಲಿ ನಿಮ್ಮ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇದರ ಒಂದು ಡಿಟೇಲ್ ಆದಂತ ಮತ್ತೆ ಅದರ ಜೊತೆಗೆ ಕಡೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಆನ್ಸರ್ ಗಳು ಇರ್ತವೆ. ಇನ್ನ ಇದರ ಜೊತೆಗೆ ಕರೆಂಟ್ ಅಫೇರ್ಸ್ 2024 ಜನವರಿಯಿಂದ 2025 ಮೇ ಅಂದ್ರೆ ಸರಿಸುಮಾರು 17 ತಿಂಗಳ ಒಳಗೆ ಒಂದು ಕರೆಂಟ್ ಅಫೇರ್ಸ್ ಅನ್ನ ನಿಮಗೆ ಡಿಟೇಲ್ ಆದಂತ ಕರೆಂಟ್ ಅಫೇರ್ಸ್ ನಿಮಗೆ ಕೊಡ್ತೀವಿ ಸ್ನೇಹಿತರೆ. ಇದರ ಜೊತೆಗೆ ಇಂಡಿಯನ್ ಹಿಸ್ಟ್ರಿ, ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತದ ಸಂವಿಧಾನವನ್ನ ನೋಟ್ಸ್ ಬರ್ತೈತೆ ನಿಮಗೆ. ಅದರ ಜೊತೆಗೆ ಜನರಲ್ ಅವೇರ್ನೆಸ್ 2024ರಿಂದ 2025 ಏನೆಲ್ಲ GK ಮೇಲೆ ಕೇಳಬಹುದು ಅಂತ ಹೇಳಿ ಅದರ ಒಂದು ಫುಲ್ ಆದಂತ GK ಅನ್ನ ನಿಮ್ಗೆ ಕೊಡ್ತೀವಿ. ಇದರ ಜೊತೆಗೆ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತ ಹಳೆಯ ಪ್ರಶ್ನೆ ಪತ್ರಗಳು ಇದರ ಜೊತೆ ಉಚಿತವಾಗಿರ್ತವೆ ಸ್ನೇಹಿತರೆ. ಈ ಎಲ್ಲಾ ಒಂದು ಏನಂದ್ರೆ PDF ನ ರೂಪದಲ್ಲಿ ಇರ್ತದೆ ಸ್ನೇಹಿತರೆ ಈ ಬುಕ್. ಇದೇನಂದ್ರೆ ನಿಮ್ಗೆ ಯಾರಿಗೆಲ್ಲ ಬೇಕು ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ. ಕೇವಲ ಇದರ ಬೆಲೆ ಎಷ್ಟಿರ್ತಂದ್ರೆ 299 ರೂಪಾಯಿಗಳಿಗೆ ಇರ್ತಾವೆ. ನಿಮ್ಗೆ 299ಗಳನ್ನ ಪಾವತಿ ಮಾಡಿ ಈ ಒಂದು ನೋಟ್ಸ್ ಅನ್ನ ನೀವೆಲ್ಲರೂ ತೆಗೆದುಕೊಳ್ಬಹುದು ಸ್ನೇಹಿತರೆ. ಕನ್ಫರ್ಮ್ ಆಗಿರುವಂತಹ ಹುದ್ದೆಗಳು ಯಾವುವು ಅಂತಂದ್ರೆ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಇದೇ ಹುದ್ದೆ ಕನ್ಫರ್ಮ್ ಆಗಿದೆ ಅಂದ್ರೆ 272 ಆಗಿದಾವೆ. ಡಯಾಲಿಸಿಸ್ ಟೆಕ್ನಿಷಿಯನ್ 4 ಹುದ್ದೆಗಳು ಕನ್ಫರ್ಮ್ ಆಗಿದಾವೆ. ಹೆಲ್ತ್ ಅಂಡ್ ಮಲೇರಿಯಾ ಇನ್ಸ್ಪೆಕ್ಟರ್ 33 ಹುದ್ದೆಗಳು ಕನ್ಫರ್ಮ್ ಆಗಿದಾವೆ. ಫಾರ್ಮಿಸ್ಟ್ ಎಂಟ್ರಿ ಗ್ರೇಡ್ 105 ಹುದ್ದೆಗಳು ಕನ್ಫರ್ಮ್ ಆಗಿದಾವೆ. ರೇಡಿಯೋಗ್ರಫಿ ಎಕ್ಸ್ರೇ ಟೆಕ್ನಿಷಿಯನ್ ಇದು 4 ಹುದ್ದೆಗಳು ಕನ್ಫರ್ಮ್ ಆಗಿದಾವೆ. ECG ಟೆಕ್ನಿಷಿಯನ್ ಇದು 4 ಹುದ್ದೆಗಳು ಕನ್ಫರ್ಮ್ ಆಗಿದಾವೆ. ಆಮೇಲೆ ಲ್ಯಾಬೊರೇಟರಿ ಅಸಿಸ್ಟೆಂಟ್ ಗ್ರೇಡ್ ಅಂತಕ್ಕಂಥದ್ದು ಇದು 12 ಹುದ್ದೆಗಳು ಕನ್ಫರ್ಮ್ ಆಗಿದಾವೆ. ಹೀಗೆ ಟೋಟಲ್ ಆಗಿ 434 ಹುದ್ದೆಗಳು ಕನ್ಫರ್ಮ್ ಆಗಿದಾವೆ. ಇದರಲ್ಲಿ ಹೆಚ್ಚು ಅಂತಂದ್ರೆ ಯಾವ್ದು ಅಂದ್ರೆ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಅಂತಕ್ಕಂತ ಏನು ಹುದ್ದೆ ಇದೆಯಲ್ಲ ಇದಕ್ಕೆ ಜಾಸ್ತಿ ಹುದ್ದೆಗಳು ಕನ್ಫರ್ಮ್ ಆಗಿದಾವೆ. ಇದನ್ನ ಬಿಟ್ರೆ ಫಾರ್ಮಿಸ್ಟ್ ಏನ್ ಎಂಟ್ರಿ ಗ್ರೇಡ್ ಇದೆಲ್ಲ ಇದಕ್ಕೆ 105 ಹುದ್ದೆಗಳು ಕನ್ಫರ್ಮ್ ಆಗಿದಾವೆ. ಇದರ ಗ್ರೇಡ್ ಪೇ ಇಲ್ಲಿ ಕೊಟ್ಟಿರ್ತೀವಿ. ಗ್ರೇಡ್ ಪೇ ಅನ್ನ ನೋಡ್ರಿ
ಎಲ್ಲವೂ ಅಂದ್ರೆ ನರ್ಸಿಂಗ್ ಲೆವೆಲ್ 7 ಹುದ್ದೆ ಆಗಿರ್ತತಿ. ಇವೆರಡು ಏನಂದ್ರೆ ಡಯಾಲಿಸಿಸ್ ಟೆಕ್ನಿಷಿಯನ್ ಮತ್ತೆ ಹೆಲ್ತ್ ಮಲೇರಿಯಾ ಇನ್ಸ್ಪೆಕ್ಟರ್ ಲೆವೆಲ್ 6 ನ ಹುದ್ದೆ ಆಗಿರ್ತತಿ. ಫಾರ್ಮಿಸ್ಟ್ ಅಂಡ್ ರೇಡಿಯೋಗ್ರಫಿ ಎಕ್ಸ್ರೇ ಟೆಕ್ನಿಷಿಯನ್ ಲೆವೆಲ್ 5 ಹುದ್ದೆ ಆಗಿರ್ತತಿ. ಇಸಿಜಿ ಟೆಕ್ನಿಷಿಯನ್ ಇದು ಲೆವೆಲ್ ನ 4ನೇ ಹುದ್ದೆ ಆಗಿರ್ತತಿ. ಆಮೇಲೆ ಯಾವುದು ಲ್ಯಾಬೋರೇಟರಿ ಅಸಿಸ್ಟೆಂಟ್ ಗ್ರೇಡ್ ಇದು ಲೆವೆಲ್ 3ನೇ ಹುದ್ದೆ ಆಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಏನಪ್ಪಾ ಒಂದು ಇಷ್ಟು ರಿಕ್ರೂಟ್ಮೆಂಟ್ ಬೇಕಾಗಿತ್ತು ಸ್ನೇಹಿತರೆ. ಇದನ್ನ ನೆಕ್ಸ್ಟ್ ಅಂತಂದ್ರೆ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗ್ತಾವ ಅಂತಕ್ಕಂಥದ್ದು ನೋಡ್ಬೇಕಂತಂದ್ರೆ ಇಲ್ಲಿ ನೋಡ್ಬೋದು ನಾವು ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದಾವೆ. ಇಲ್ಲಿ ನೋಡ್ಬೋದು ಈಗಾಗಲೇ ಸ್ನೇಹಿತರೆ ಇದನ್ನ ಒಂದು ಶಾರ್ಟ್ ನೋಟ್ಸ್ ಅನ್ನ ಕೊಟ್ಟಿದ್ರು. ಯಾವಾಗ ಅಂತಂದ್ರೆ 7/6/25 ಒಂದು ಶಾರ್ಟ್ ನೋಟ್ಸ್ ಬಂದಿತ್ತು. ನಾನು ಈಗಾಗಲೇ ನಿಮಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಈಗ ಓಪನಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ ಅಂತ ಕರೀತಾರೆ. ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗಿದಾವೆ ಅಂತಂದ್ರೆ 9ನೇ ತಾರೀಕಿಂದ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದಾವೆ. ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಅಪ್ಲಿಕೇಶನ್ ಹಾಕಿ, ಯಾರೆಲ್ಲ ಎಲಿಜಿಬಲ್ ಇಲ್ಲ ಅಂತ ಮುಂದೆ ನೋಡೋಣ. ಇನ್ನ ಅಪ್ಲಿಕೇಶನ್ ಎಲ್ಲಿವರೆಗೂ ಸ್ಟಾರ್ಟ್ ಇರ್ತಾವೆ ಅಂತಂದ್ರೆ ಸೆಪ್ಟೆಂಬರ್ 8ನೇ ತಾರೀಕಿನವರೆಗೂ ಏನಂತಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಇರ್ತಾವೆ. ಈಗ ಆಗಸ್ಟ್ 9ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದಾವೆ. ಸೆಪ್ಟೆಂಬರ್ 8ನೇ ತಾರೀಕಿನವರೆಗೆ ಏನಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಇರ್ತವೆ. ನೀವು ಫೀಸ್ ಕಟ್ಲಿಕ್ಕೆ ಯಾವತ್ತಿನವರೆಗೂ ಅವಕಾಶ ಇರ್ತಂದ್ರೆ 10 ಸೆಪ್ಟೆಂಬರ್ ವರೆಗೆ ಏನಂದ್ರೆ ಅವಕಾಶವನ್ನ ಕೊಟ್ಟಿರ್ತಾರೆ. ಇನ್ನೇನಾದ್ರೂ ಮಾಡಿಫಿಕೇಶನ್ ಮಾಡ್ತೀರಾ ಅಂತಂದ್ರೆ 11ರಿಂದ 20ವರೆಗೂ ಸೆಪ್ಟೆಂಬರ್ ನಲ್ಲಿ ನಿಮ್ಗೆ ಏನಂತಂದ್ರೆ ಒಂದು ಅವಕಾಶವನ್ನ ಕೊಟ್ಟಿರ್ತಾರೆ ಮಾಡಿಫಿಕೇಶನ್ ಮಾಡ್ಲಿಕ್ಕೆ. ಈ ರೀತಿಯ ಒಂದು ಏನಂದ್ರೆ ಇಂಪಾರ್ಟೆಂಟ್ ಡೇಟ್ಸ್ ಅನ್ನ ನಿಮಗೆ ಕೊಟ್ಟಿರ್ತಾರೆ ಸ್ನೇಹಿತರೆ. ಕ್ವಿಕ್ ಆಗಿ ಎಲ್ಲ ನೋಡ್ತಾ ಹೋಗೋಣ. ಇದ್ರ ನೆಕ್ಸ್ಟ್ ಏನ್ ಬರ್ತೈತೆ ಅಂದ್ರೆ ಫೀಸ್ ಸ್ಟ್ರಕ್ಚರ್ ಏನಿದೆಪ್ಪ ಅಂದ್ರೆ ಎಕ್ಸಾಮ್ ಫೀಸ್ ಅನ್ನ ಯಾವ ರೀತಿ ಕಟ್ಬೇಕು, ಯಾರೆಲ್ಲ ಕಟ್ಬೇಕಂದ್ರೆ ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಏನಂದ್ರೆ ಎಲ್ಲರಿಗೂ 500 ರೂಪಾಯಿ ಫೀಸ್ ಇರ್ತೈತಿ. ಏನಂತಂದ್ರೆ ಇಲ್ಲಿ ನೋಡ್ಬೋದು ನೀವು 400 ರೂಪಾಯಿ ನಿಮ್ಗೆ ಏನ್ ರಿಫಂಡ್ ಮಾಡ್ತಾರೆ. ಯಾವಾಗಂದ್ರೆ ನೀವು ಸಿಬಿಟಿ ಅನ್ನ ಬರೆದ ಮೇಲೆ ನಿಮ್ಗೆ 400 ರೂಪಾಯಿ ರಿಫಂಡ್ ಮಾಡ್ತಾರೆ ಅಂತ ಹೇಳ್ತಾರೆ. ಇದನ್ನ ಹೊರತುಪಡಿಸಿದ್ರೆ ಇನ್ನು 250 ರೂಪಾಯಿ ಯಾರಿಗೆ ಇರ್ತೈತೆ ಅಂತಂದ್ರೆ SC ಯಾರು ಇರ್ತಾರೆ, ST, ಎಕ್ಸ್ ಸರ್ವಿಸ್ ಮೆನ್, PWD ಕ್ಯಾಂಡಿಡೇಟ್ಸ್, ಫಿಮೇಲು, ಟ್ರಾನ್ಸ್ಜೆಂಡರ್, ಆಮೇಲೆ ಮೈನಾರಿಟೀಸ್, ಎಕನಾಮಿಕಲ್ ಬ್ಯಾಕ್ವರ್ಡ್ ಕ್ಲಾಸಸ್, ಈ ಯಾರೆಲ್ಲ ಇರ್ತಾರಲ್ಲ ಇವ್ರಿಗೆ ಏನಂತಂದ್ರೆ 250 ರೂಪಾಯಿ ಫೀಸ್ ಏನಂದ್ರೆ ಕೊಟ್ಟಿರ್ತಾರ ಅಂತಕ್ಕಂಥದ್ದು ಇದ್ರಲ್ಲಿ ನೋಡ್ಬೇಕು ಸ್ನೇಹಿತರೆ. ಇದನ್ನ ಬಿಟ್ರೆ ನೆಕ್ಸ್ಟ್ ಎಕ್ಸಾಮ್ ಸ್ಟ್ರಕ್ಚರ್ ನ ಯಾವ ರೀತಿ ಇರ್ತೈತಿ, ಯಾಕಂದ್ರೆ ಇದರ ಎಲ್ಲ ಈ ಕೇತ್ರ ಜಾಸ್ತಿ ಇದ್ರೆ ಎಕ್ಸಾಮ್ ಯಾವ ರೀತಿ ಇರ್ತೈತೆ ಅಂತೇಳಿ. ಇದರಲ್ಲಿ ಎಕ್ಸಾಮ್ ಅಂತ 100 ಮಾರ್ಕ್ಸ್ ನ ಎಕ್ಸಾಮ್ ನೀವೆಲ್ಲರೂ ಬರಿಬೇಕಾಗ್ತದೆ. 100 ಮಾರ್ಕ್ಸ್ ನ ಎಕ್ಸಾಮ್ ಬರಿಬೇಕಾಗ್ತದೆ. ಏನಪ್ಪಾ ಈ 100 ಮಾರ್ಕ್ಸ್ ಅಲ್ಲಿ ಏನಿರ್ತೈತೆ ಅಂದ್ರೆ ಅಬಿಲಿಟಿ ಟೆಸ್ಟ್ ಅಂತ ಮಾಡ್ತಾರೆ. ಇದರಲ್ಲಿ 70 ಪ್ರಶ್ನೆಗಳು ಇರ್ತವೆ. ಪ್ರತಿಯೊಂದು ಏನಂದ್ರೆ ಮಾರ್ಕ್ಸ್ ಗೆ 1 ಮಾರ್ಕ್ಸ್ ಕೊಡ್ತಾರೆ. 70 ಮಾರ್ಕ್ಸ್ ಇರ್ತವೆ. ಜನರಲ್ ಅವೇರ್ನೆಸ್ ಮೇಲೆ 10 ಮಾರ್ಕ್ಸ್ ಇರ್ತೈತಿ. ಆಮೇಲೆ ಜನರಲ್ ಅರ್ಥಮೆಟಿಕ್, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಮೇಲೆ 10 ಮಾರ್ಕ್ಸ್ ಇರ್ತೈತಿ. ಆಮೇಲೆ ಜನರಲ್ ಸೈನ್ಸ್ ಮೇಲೆ 10 ಮಾರ್ಕ್ಸ್ ಇರ್ತೈತಿ. ಹೀಗೆ ಟೋಟಲ್ ಆಗಿ 100 ಅಂಕಗಳಿಗೆ ನೀವು ಎಕ್ಸಾಮ್ ಅನ್ನ ಬರಿಬೇಕಾಗ್ತದೆ ಸ್ನೇಹಿತರೆ. ಇದೇನಪ್ಪಾ ಅಂದ್ರೆ ಸಿಬಿಟಿ ಮೇಲೆ ಇಲ್ಲಿ ಯಾವುದೇ ರೀತಿಯ ರಿಟರ್ನ್ ಇರುವುದಿಲ್ಲ. ಸಿಬಿಟಿ ಅಲ್ಲೇ ನೀವು ಇದನ್ನ ಬರಿಬೇಕಾಗ್ತದೆ. ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರ್ತೈತಿ. 1:3 ನೆಗೆಟಿವ್ ಮಾರ್ಕ್ಸ್ ಇರ್ತೈತಿ. 3 ತಪ್ಪು ಮಾಡಿದ್ರ ಅಂತಂದ್ರೆ 1 ಮಾರ್ಕ್ಸ್ ಅನ್ನ ಕಟ್ ಮಾಡೋದ್ರ ಮೂಲಕ ಸ್ಕೋರ್ ಕಾರ್ಡ್ ನ ರೆಡಿ ಮಾಡ್ತಾರೆ ಸ್ನೇಹಿತರೆ. ಇನ್ನ ಯಾವ ರೀತಿಯ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಎಕ್ಸಾಮ್ ಬಗ್ಗೆ ಹೇಳಿದ್ರೆ ದ ಕ್ವಶನ್ ಪೇಪರ್ ಫಾರ್ ಸಿಂಗಲ್ ಸ್ಟೇಜ್ ಸಿಬಿಟಿ ವಿಲ್ ಬಿ 90 minutes ಡ್ಯೂರಿಂಗ್ ದ 100 marks and 120 minutes for PWBD candidates who are eligible for the scribe facility. ಅಂದ್ರೆ ಇಲ್ಲಿ ನೀವು ಈಗಾಗಲೇ ಹೇಳಿದೆಲ್ಲ 100 ಅಂಕದ ಪರೀಕ್ಷೆ ಇರ್ತದೆ ಅಂತ ಹೇಳಿ. ಇದಕ್ಕೆ ನಿಮಗೆ ಡ್ಯೂರೇಷನ್ ಎಷ್ಟು ಕೊಟ್ಟಿರ್ತಾರೆ ಅಂದ್ರೆ ಸಮಯಾವಕಾಶವನ್ನು ಎಷ್ಟು ಕೊಟ್ಟಿರ್ತಾರೆ ಅಂದ್ರೆ 90 ನಿಮಿಷದ ಸಮಯಾವಕಾಶವನ್ನು ಕೊಟ್ಟಿರ್ತಾರೆ. ಯಾರೆಲ್ಲ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದೀರಾ ಅವ್ರಿಗೆ 120 ಅಂಕಗಳ 120 ನಿಮಿಷಗಳ ಸಮಯಾವಕಾಶವನ್ನ ಕೊಟ್ಟಿರ್ತಾರೆ. ಸ್ವಲ್ಪ ಒಂದು ಹೆಚ್ಚಿನ ಸಮಯಾವಕಾಶವನ್ನ ಅವ್ರಿಗೆ ಕೊಟ್ಟು ಎಕ್ಸಾಮ್ ಅನ್ನ ಬರೀತಾರೆ. ಇಲ್ಲಿ ಸಿಂಗಲ್ ಏನಂದ್ರೆ ಸಿಬಿಟಿ ಟೆಸ್ಟ್ ಇರ್ತೈತಿ. ಒಂದೇ ಸಿಬಿಟಿ ಟೆಸ್ಟ್ ಇರ್ತೈತಿ. ಇದರಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗ್ತಾರೋ ಅವ್ರಿಗೆ ಏನಂದ್ರೆ ಮುಂದಿನ ಏನಂದ್ರೆ ಮೆಡಿಕಲ್ ಇರ್ತೈತಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತೈತಿ. ಈ ರೀತಿಯ ಒಂದು ಸೆಲೆಕ್ಷನ್ ಪ್ರೊಸೆಸ್ ನ ಮೂಲಕ ಅವರು ಏನಂದ್ರೆ ನಿಮ್ಮನ್ನ ಆಯ್ಕೆಯನ್ನ ಮಾಡ್ಕೊಳ್ತಾರೆ ಸ್ನೇಹಿತರೆ. ಇನ್ನ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನ್ ಬೇಕು ಅಂತಕ್ಕಂಥದ್ದನ್ನ ನೋಡೋದಾತಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಹೋಗೋಣ. ಇಲ್ಲಿ ಈಗಾಗಲೇ ಕ್ವಾಲಿಫೈ ಆಗಿರುವಂತಹ ಹುದ್ದೆಗಳು ಯಾವಂತಾರೆ, ಮೊದಲನೇದು ನರ್ಸಿಂಗ್ ಸೂಪರಿಂಟೆಂಡೆಂಟ್. ಇದಕ್ಕೆ ಏನೆಲ್ಲ ಮಾಡಿರ್ಬೇಕಂತಂದ್ರೆ ನೀವು JNM ನರ್ಸಿಂಗ್ ಮಾಡಿರ್ಬೋದು ಅಥವಾ BSc ನರ್ಸಿಂಗ್ ಮಾಡಿರ್ಬೋದು. ಇಬ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಏನ್ ಕೇಳ್ತಾರ ಅಂತಂದ್ರೆ 3 ವರ್ಷದ JNM ಮಾಡಿರ್ಬೋದು ಅಥವಾ 3 ವರ್ಷದ BSc ನರ್ಸಿಂಗ್ ಅನ್ನ ಮಾಡಿದ್ರು ನೀವು ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಡಯಾಲಿಸಿಸ್ ಟೆಕ್ನಿಷಿಯನ್ ಏನ್ ಮಾಡ್ಬೇಕಂದ್ರೆ BSc ಪ್ಲಸ್ ಡಿಪ್ಲೊಮಾ ಸಂಬಂಧಪಟ್ಟಂತ ಒಂದು ಇದರಲ್ಲಿ ಡಿಪ್ಲೊಮಾ ಮಾಡಿರ್ಬೇಕಾಗ್ತದೆ. ಇನ್ನ ಹೆಲ್ತ್ ಅಂಡ್ ಮಲೇರಿಯಾ ಇನ್ಸ್ಪೆಕ್ಟರ್ ಗ್ರೇಡ್ 2 ಇವರಂದ್ರೆ BSc having studied chemistry as main optional subject in the any branch of chemistry while undertaking course.
ಇಲ್ಲಿ ಅಂದ್ರೆ BSc ಅಲ್ಲಿ ಅವ್ರು ಏನ್ ಮಾಡ್ಬೇಕಂದ್ರೆ ಕೆಮಿಸ್ಟ್ರಿ ಮೇನ್ ಆಗಿ ತಗೊಂಡಿರ್ಬೇಕು, ಮತ್ತ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವೈಲ್ಡ್ ಅಂಡರ್ಟೇಕಿಂಗ್ ಅಂತ ಕರೀತಾರೆ. ಇದರಲ್ಲಿಯೂ ಸಹ ಏನಂತಂದ್ರೆ ಇವರು ಅಥವಾ 1 year ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅನ್ನ ಹೊಂದಿದ್ರು ಸಹ ಇವ್ರ ಅಪ್ಲಿಕೇಶನ್ ಅನ್ನ ಹಾಕ್ಬೋದು ಅಂತ ಹೇಳ್ತಾರೆ. ಇದನ್ನ ನಾನು ಗ್ರೂಪ್ ಅಲ್ಲಿ ಹಾಕಿರ್ತೀನಿ, ಡಿಟೇಲ್ ಆಗಿ ನೋಡ್ಕೊಡ್ರಿ, ಡಿಟೇಲ್ ಆಗಿ ನೋಡಿ ನೀವು ಅಪ್ಲಿಕೇಶನ್ ಅನ್ನ ಹಾಕ್ರಿ. ಇನ್ನ ಫಾರ್ಮಿಸ್ಟ್ ಎಂಟ್ರಿ ಗ್ರೇಡ್ ಇವ್ರು ಏನಂದ್ರೆ ಯಾರ ಸೆಕೆಂಡ್ PUC ಸೈನ್ಸ್ ತಗೊಂಡಿರ್ತಾರಲ್ಲ ಅವ್ರ ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೇನು ಡಿಪ್ಲೊಮಾ ಬೇಕಾಗಿಲ್ಲ, ಜಸ್ಟ್ ನೀವು ಸೆಕೆಂಡ್ PUC ಸೈನ್ಸ್ ತಗೊಂಡ್ರೆ ಮಾಡಿದ್ರು ನೀವ್ ಏನಾದ್ರೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದು ಸ್ನೇಹಿತರೆ. ಅದನ್ನ ಬಿಟ್ಟರು ನೀವ್ ಏನಾದ್ರೆ ಡಿಪ್ಲೊಮಾ ಇನ್ ಫಾರ್ಮಸಿ ಮಾಡಿದ್ರು ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಇನ್ನ ರೇಡಿಯೋಗ್ರಾಫರ್ ಎಕ್ಸ್ರೇ ಟೆಕ್ನಿಷಿಯನ್ ಇದಕ್ಕೆ ಏನ್ ಮಾಡಿರ್ಬೇಕಂದ್ರೆ 10th+2 ನೀವು PUC ಮಾಡಿ ಅದರಲ್ಲಿ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ತಗೊಂಡು ಡಿಪ್ಲೊಮಾ ಮಾಡಿದ್ರಿ ಅಂತಂದ್ರೆ ರೇಡಿಯೋಗ್ರಫಿಯಲ್ಲಿ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಇನ್ನು ECG ಟೆಕ್ನಿಷಿಯನ್ ಅವ್ರು ಯಾರು ಮಾಡಿರ್ತಾರೆ ಅದಕ್ಕೆ ಅಪ್ಲಿಕೇಶನ್ ಹಾಕೋರು 10th+2 ಗ್ರಾಜುಯೇಷನ್ ಇನ್ ಸೈನ್ಸ್ ಹ್ಯಾವಿಂಗ್ ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮಾ ಇನ್ ECG ಲ್ಯಾಬೊರೇಟರಿ ಟೆಕ್ನಾಲಜಿ. ಇವರು ಅಂದ್ರೆ 10th+2 ಗ್ರಾಜುಯೇಷನ್ ಇನ್ ಸೈನ್ಸ್ ಹ್ಯಾವಿಂಗ್ ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮಾ ಡಿಗ್ರಿ ಇನ್ ECG ಲ್ಯಾಬೊರೇಟರಿ ಟೆಕ್ನಾಲಜಿ ಇವ್ರ ಅಪ್ಲಿಕೇಶನ್ ಇದಕ್ಕೂ ಹಾಕ್ಬೋದು ಅಂತ ಹೇಳ್ತಾರೆ. ನೀವು ಇದನ್ನ ಡಿಟೇಲ್ ಆಗಿ ಇನ್ನೊಂದ್ಸಲ ಕೊಟ್ಟಿರ್ತೀನಿ, ನೀವು ನೋಡ್ಬೋದು, ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಇದಾಗಿ ಇಷ್ಟು ಏನಂದ್ರೆ ಇದು ಡಿಟೇಲ್ ಆಗಿರ್ತ ಸ್ನೇಹಿತರೆ. ಇನ್ನೂ ಡಿಟೇಲ್ ಆದಂತ ವಿಡಿಯೋ ಬೇಕಂತಂದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತೀನಿ. ಇನ್ನೊಂದು ಹುದ್ದೆ ಇದೆ ಯಾವ್ದಂತಂದ್ರೆ ಲ್ಯಾಬ್ ಅಸಿಸ್ಟೆಂಟ್ ಗ್ರೇಡ್ 2 ಅಂತ ಕರೀತಾರೆ. ಇದು ಏನಂತಂದ್ರೆ 12th+ ಇನ್ ಏನಂದ್ರೆ 12ನೇಂತೆಯಲ್ಲಿ ಸೈನ್ಸ್ ಪ್ಲಸ್ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಮಾಡಿರ್ಬೇಕಾಗ್ತದೆ. ಇವರು ಇಷ್ಟು ಕ್ವಾಲಿಫಿಕೇಶನ್ ಹೊಂದಿದ್ರ ಅಂತ ನೀವು ಅಪ್ಲಿಕೇಶನ್ ಇದಕ್ಕ ಹಾಕ್ಬೋದಾಗಿತ್ತ ಸ್ನೇಹಿತರೆ. ಯಾರೆಲ್ಲ ಈ ಎಲ್ಲಾ ಹುದ್ದೆಗಳನ್ನ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಈ ಕ್ವಾಲಿಫಿಕೇಶನ್ ನೀವು ಹೊಂದಿದ್ರ ಅಂದ್ರೆ ಯಾರೆಲ್ಲ PUC ಮಾಡಿರ್ತೀರ ಅಥವಾ JNM ನರ್ಸಿಂಗ್ ಮಾಡಿರ್ತಾರ, BSc ನರ್ಸಿಂಗ್ ಮಾಡಿರ್ತಾರ, ಅಥವಾ ಯಾರಾದ್ರೂ ಈ ಸಂಬಂಧಪಟ್ಟಂತ ಒಂದು ಇದರಲ್ಲಿ ಡಿಪ್ಲೊಮಾ ಮಾಡಿರ್ತಾರ, ಅವರೆಲ್ಲರೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ಬೇಕಾದಂತ ಏನಾದ್ರೂ ನಿಮಗೆ ಕ್ವಶನ್ ಪೇಪರ್ಗಳು ಬೇಕಂದ್ರೆ ನಮ್ಮ ಚಾನಲ್ ನ ವತಿಯಿಂದ ಇದರ ಪ್ರೀವಿಯಸ್ ಕ್ವಶನ್ ಪೇಪರ್ಗಳು ಪ್ಯಾರಾಮೆಡಿಕಲ್ ನ ಪ್ರೀವಿಯಸ್ ಕ್ವಶನ್ ಪೇಪರ್ಗಳು ಲಭ್ಯ ಇದಾವೆ. ಯಾರು ಬೇಕೋ ಅವರು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದನ್ನ ತೆಗೆದುಕೊಳ್ಬಹುದು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ರೀತಿಯ ವಿಡಿಯೋಗಳಿಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತೆ ಯಾರೆಲ್ಲ ನಿಮ್ಮ ಸ್ನೇಹಿತರು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕಾಯ್ತಾ ಇದ್ದಾರೋ ಅವರೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ ಸ್ನೇಹಿತರೆ. ನಮಸ್ಕಾರ.